ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ. ಮಾಡ್ಕೊಂಡು ಬಂದೆ ಯಾಕಂದ್ರೆ ನಂದು ನನಗೆ ಸ್ವಲ್ಪ ವೆಯ್ಟ್ PCOD ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಇದೆ. ಹಂಗಾಗಿ ಸ್ವಲ್ಪ ವಾಕ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು ಸ್ವಲ್ಪ ಅಂತ ವೆಯ್ಟ್ ಹೇಳಿದ್ದಾರೆ ನ ಡಾಕ್ಟರ್. ಕಮ್ಮಿ ಮಾಡ್ಕೋಬೇಕು. ಅದಕ್ಕೇನೆ ಮಾಡ್ತಾ ಇಲ್ಲಾಂದ್ರೆ ಇದ್ದೀನಿ. ವೆಯ್ಟ್ ಇವಾಗ ಜಾಸ್ತಿ ಇವತ್ತಿಂದ ಆಯ್ತಂದ್ರೆ ಸ್ಟಾರ್ಟ್ PCOD ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಇದೆ ನನಗೆ. PCOD ಆಯ್ತಂದ್ರೆ ನಾನು ಹೆಣ್ಮಕ್ಳು ಬಹಳ ಕಷ್ಟ ಫ್ರೆಂಡ್ಸ್. ಅದು ಎಷ್ಟು ನೋವಾಗುತ್ತೆ ಅಂದ್ರೆ ಜಾಸ್ತಿನೇ ಹೇಳ್ಬಾರ್ದು. ಆಗ್ಬಿಟ್ಟಿದೆ. ಅದು ವೆಯ್ಟ್ ಲಾಸ್ ಹಂಗಾಗಿ ಆಗೋದು, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋ ಫುಲ್ ಎಕ್ಸರ್ಸೈಸ್ ಬ್ಲಾಕ್ ಎಲ್ಲ ಸ್ಟಾರ್ಟ್ ಆಗೋದು, ಮುಖ ಎಲ್ಲ ಮಾಡ್ಕೊಂಡಿದ್ದೀನಿ. ನೆಕ್ ಹತ್ರ ಎಲ್ಲ ಬ್ಲಾಕ್ ಆಗುತ್ತೆ. ಹಂಗಾಗಿ ಸ್ಟಾರ್ಟಿಂಗಲ್ಲೇ ನೋಡ್ಕೋಬೇಕು. ಯಾಕಂದರೆ ನನಗೆ ಮುಂಚೆನೇ PCOD ಇತ್ತು. ಹಂಗಾಗಿ ನಾನು ವಾಕ್ ಎಲ್ಲ ಮಾಡಿಕೊಂಡು ಕಮ್ಮಿ ಮಾಡ್ಕೊಂಡಿದ್ದೆ. ಆವಾಗ ದಿನ ಒಂದು 6 ಕಿಲೋಮೀಟರ್ ನಡೀತಾ ಇದ್ದೆ, ಈ ಥರ ವಾಕ್ ಮಾಡ್ತಾ ಇದ್ದೆ. ಹಂಗಾಗಿ ಕಮ್ಮಿ ಆಗಿತ್ತು. ಇವಾಗ ಖುಷಿ ಹುಟ್ಟಿದಾಗಿಂದ ನಾನು ಎಲ್ಲೂ ವಾಕ್ ಏನೂ ಹೋಗ್ತಾ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ದಪ್ಪನೂ ಆಗ್ಬಿಟ್ಟೆ ನಾನು. ಆಮೇಲೆ ಬೆಳಗ್ಗೆನೇ ಒಂದು ಲೋಟ ವಾಕೆಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ. ಒಂದು ಲೋಟ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಮತ್ತೆ ಇವಾಗ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪನ್ನೀರ ಸ್ವಲ್ಪ ಕ್ಯೂಬ್ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಯಾಕಂದರೆ ಅದು ಹಸಿ ಹಸಿ ತಿನ್ನಂಗೆ ಆಗುತ್ತೆ. ಹಂಗಾಗಿ ಫ್ರೈಡ್ ರೈಸ್ ಕ್ಯಾಪ್ಸಿಕಮ್ಮು ಅದೇ ಬಾಣಲಿನೇ ಯೂಸ್ ಮಾಡ್ತಿದ್ದೀನಿ. ನಾನೇನು ಬೇರೆ ಬಾಣಲಿ ಯೂಸ್ ಮಾಡ್ಕೊಂಡೆ. ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟಿದ್ದೆ, ಹಸಿರು ಮೆಣಸಿನ್ಕಾಯಿ ಎಲ್ಲ ರೈಸ್ ಇಲ್ಲಿ ಪಕ್ಕದಲ್ಲಿ ಮಾಡಿಟ್ಟಿದ್ದೀನಿ. ರೈಸ್ ಹಾಕೊಂಡು ಸುಮ್ಮನೆ ಸಿಂಪಲಾಗಿ ನನಗೆ ಎಷ್ಟು ಬೇಕೋ ಅಷ್ಟು, ನನಗೆ ನನ್ನ ತಮ್ಮಂಗೆ ನಾವು 3 ಜನ ಇದ್ದಿದ್ದು ಮನೆಯಲ್ಲಿ, ಅಷ್ಟೇ ಇಷ್ಟು ಸಾಕಾಗುತ್ತೆ ಅಂದ್ಕೊಂಡು ಇಷ್ಟನ್ನೇ ಮಾಡ್ತಾಯಿದ್ದೀನಿ. ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಕ್ಯಾಬೇಜು ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ರೈಸ್ ಸತ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡೆ. ಅದಕ್ಕೇ ಸ್ವಲ್ಪ ಪನ್ನೀರ್ ಮಸಾಲ ಇತ್ತು. ಪನ್ನೀರ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ, ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನೇನು ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಹೊಟ್ಟೆ ಬೇರೆ ಹಸಿತಾ ಇತ್ತು, ಎದ್ದು ಸ್ವಲ್ಪ ಲೇಟೇ ಆಗಿತ್ತು. ಹಂಗಾಗಿ ಬೇಗ ಮಾಡ್ಕೊತಾ ಇದ್ದೀನಿ. ಪನ್ನೀರ್ ಸತ ಸ್ವಲ್ಪ ಹೆಲ್ತ್ಗೆ ಒಳ್ಳೇದಲ್ಲ, ಹಂಗಾಗಿ ಅದನ್ನೇ ಮಾಡ್ಕೊಂಡು ತಿಂತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ಉಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಆಯಿತು ಫ್ರೈಡ್ ರೈಸು. ತಿನ್ನೋಕೆ ಮಾತ್ರ ಭಾಳ ಟೇಸ್ಟ್ ಇತ್ತು. ಆಮೇಲೆ ಪಾಪು ಫುಡ್ ಮಾಡೋಣ ಅಂತ ಅಂದ್ಬಿಟ್ಟು ಅವನಿಗೆ ಬೀಟ್ರೂಟ್ ರೈಸ್ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟು, ಸ್ವಲ್ಪ ತುಪ್ಪ, ಮೆಣಸು ಮತ್ತು ಇಷ್ಟು ಬೇಳೆ ಹಾಕ್ಬಿಟ್ಟು ಈ ಥರ ನೀರು ಹಾಕಿ ಒಂದು 5-6 ವಿಷಲ್ ಹೊಡ್ಸ್ಕೊತೀನಿ. ಅಕ್ಕಿನ ಮುಂಚೆನೇ ನೆನೆ ಇಡಿ ಫ್ರೆಂಡ್ಸ್, ಇಲ್ಲಾಂದರೆ ಅಕ್ಕಕ್ಕೆ ಆಗ್ಬಿಡ್ತೈತೆ. ಅದಷ್ಟು ವಿಷಲ್ ಹೊಡೆದ್ರೆ ಬೇಯಲ್ಲ. ಈ ಥರ ರುಬ್ಬಿಟ್ಕೊಂಡಿದ್ದೆ. ಅದಾದಮೇಲೆ ನಾನು ಪನ್ನೀರ್ ಪಲಾವ್ ಮಾಡೋಣ ಅಂತ ಅದನ್ನು ರೆಡಿ ಮಾಡಿಕೊಂಡೆ ನೈಟ್ ಊಟಕ್ಕೆ. ಬೆಳಗ್ಗೆ ನಾನಷ್ಟೇ ಪನ್ನೀರ್ ಮಾಡ್ಕೊಂಡು ತಿಂದಿದ್ದಲ್ಲ, ಅದು ಇನ್ನೂ ಉಳಿದಿತ್ತು. ಹಂಗಾಗಿ ಇವಾಗ ಮಾಡ್ಕೊತಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಹಾಕಿದ್ದೀನಿ. ಬಟಾಣಿ ರುಬ್ಬಕ್ಕೆ ಆದಷ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಷ್ಟು 1 kg ಅಕ್ಕಿ ತೊಗೊಂಡಿದ್ದೀನಿ. ನಿಮ್ಗೆ 1 kg ಅಕ್ಕಿ ಬೇಕಾಗುತ್ತೆ, ಹಂಗಾಗಿ 1 kg ಅಕ್ಕಿ ತೊಗೊಂಡಿದ್ದೀನಿ. ಟೊಮೊಟೊ, ಈರುಳ್ಳಿ ಮತ್ತು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈ ಥರ ಪನ್ನೀರನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಪನ್ನೀರ್ ಈ ಥರ ಕ್ಯೂಬ್ ಥರ ಕಟ್ ಮಾಡಿ ಇಟ್ಕೋಬೇಕು. ಸೈಡಲ್ಲಿ ಸ್ವಲ್ಪ ನಮ್ಮ ಮಕ್ಳದ್ದು ವಾಯ್ಸ್ ಕೇಳ್ತಿರುತ್ತೆ ಫ್ರೆಂಡ್ಸ್. ಅವರಿಬ್ಬರು ಆಟ ಆಡ್ತಿದ್ದಾರೆ, ಹಂಗಾಗಿ ಅವ್ರು ಸುಮ್ಮನೆ ಇರ್ತಿಲ್ಲ. ರುಬ್ಬಕ್ಕೆ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟನ್ನು ರುಬ್ಬಕ್ಕೆ ಹಾಕ್ಕೊತಿದ್ದೀನಿ. ಚಕ್ಕೆ ಲವಂಗ ಏನು ರುಬ್ಬಕ್ಕೆ ಹಾಕ್ಕೊಳ್ತಾ ಇಲ್ಲ ನಾನು. ಮಸಾಲ ಜೊತೆಗೆ ಆ್ಯಡ್ ಮಾಡ್ಕೊತೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ರುಬ್ಬಿಟ್ಟು ಮಸಾಲ ಎಲ್ಲ ನೀಟಾಗಿ ನುಣ್ಣಗಾದರೆ ಚೆನ್ನಾಗಿರುತ್ತೆ. ಇದು ಪನ್ನೀರು ಪಲಾವಲ್ಲ, ಹಂಗಾಗಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. 1-2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. 1 kg ಮಾಡ್ತೀನಲ್ಲ, ಆಯಿಲೆಲ್ಲ ಅಷ್ಟು ಬೇಕು. ಈರುಳ್ಳಿ ಎಲ್ಲ ಹಾಕ್ಕೊಂಡು ಟೊಮೊಟೊ ಹಾಕಿ ಚಕ್ಕೆ ಲವಂಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಹಂಗೆ ಬಟಾಣಿನೂ ಸೇರಿಸ್ಕೊಂಡಿದ್ದೀನಿ, ಪಲಾವ್ ಎಲೆ ಅದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಪನ್ನೀರ್ನೂ ಹಾಕ್ಕೊಂಡೆ. ಅದಕ್ಕೆ ಈಗಲೇ ಹಾಕೊಂಡ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿತೈತೆ. ಹಂಗಾಗಿ ಇವಾಗಲೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳಿ ಅಂತ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರಿ. ಇವಾಗ ರುಬ್ಬಿರೋಂಥ ಮಸಾಲನೂ ಆ್ಯಡ್ ಮಾಡಿಕೊಂಡೆ. ಒಂದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿರುತ್ತೆ ಫ್ರೆಂಡ್ಸ್, ಯಾಕಂದರೆ ಪಾಪುನ ಇಟ್ಕೊಂಡು ಮಾಡ್ತಾ ಇರ್ತೀರಲ್ಲ, ಹಂಗಾಗಿ ಫುಲ್ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡೋಕ್ಕೆ ಒಂದೊಂದು ಕ್ಲಿಪ್ ಮಿಸ್ ಆಗಿಬಿಡುತ್ತೆ. ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ನೀರು ಹಾಕಿ ಕುದಿಸ್ಕೊಳ್ಳಿ. ನೀರು ಹಾಕಿ ನನಗೆ 1 kg ಅಕ್ಕಿಗೆ ಎಷ್ಟು ನೀರು ಬೇಕು ಅಂತ ನನಗೆ ಹಂಗೆ ಗೊತ್ತಾಗುತ್ತೆ, ಹಂಗೆ ಹಾಕ್ಕೊಡ್ತೀನಿ. ನಾನು ಅಳತೆ ಏನು ಮಾಡಿ ಹಾಕ್ಕೊಂಡಿಲ್ಲ ನಾನು. ಪನ್ನೀರ್ ಚೆನ್ನಾಗಿ ಅದರಲ್ಲೂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ತಿರುಗಿಸ್ತಾ ಇರಿ. ಆಮೇಲೆ ರೈಸ್ ಸತ ಆ್ಯಡ್ ಮಾಡ್ಕೊಳ್ಳಿ. ಅದು ಕುದೀಲಿ ಫ್ರೆಂಡ್ಸ್. PCOD ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ PCOD ಸ್ಟಾರ್ಟ್ ಆಯಿತು ಅಂದರೆ ಹೇಳ್ಬಾರ್ದು, ಅದೊಂಥರ ಪೀರಿಯಡು ರೆಗ್ಯುಲರ್ ಆಗೋಲ್ಲ, ಒಂಥರ ಇರ್ರೆಗ್ಯುಲರ್ ಪೀರಿಯಡ್ ಆಗುತ್ತೆ. ಅದು ಚೆನ್ನಾಗಿ ಕುದೀತು ಫ್ರೆಂಡ್ಸ್. ಅಕ್ಕಿ ಹಾಕ್ಬಿಟ್ಟು ಬಾಯಿ ಮುಚ್ಚಿಟ್ಟಿದ್ದೀನಿ. ಕುಕ್ಕರ್ದು ಲಿಡ್ ಮುಚ್ಚಿಟ್ಟಿದ್ದೀನಿ. 1-2 ವಿಷಲ್ ಹಾಕಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ಸ್ವಲ್ಪ ಏನೇನು ಇತ್ತು ಅದನ್ನೆಲ್ಲ ತೊಳೆದಿಟ್ಕೊಂಡೆ. ಆಮೇಲೆ 1-2 ವಿಷಲ್ ಆದಮೇಲೆ ಈ ಥರ ಆಗಿತ್ತು ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ಅದು ಕ್ಯಾಮ್ರಾಗೆ ಸ್ವಲ್ಪ ಹವೆ ಹೊಡಿತಿತ್ತಲ್ಲ, ಕ್ಯಾಮ್ರಾ ಎಲ್ಲ ಮುಚ್ಕೊಂಡ್ಬಿಡ್ತು. ನೀಟಾಗಿ ಅದನ್ನು ಒರೆಸಿ ಮತ್ತೆ ಮಾಡ್ತಾಯಿದ್ದೀನಿ ವೀಡಿಯೋನ.
ನೋಡಿ ಫ್ರೆಂಡ್ಸ್, ಪನ್ನೀರ್ ಪಲಾವ್ ಎಷ್ಟು ಚೆನ್ನಾಗಾಗಿದೆ. ತಿನ್ನೋಕೆ ಮಾತ್ರ ಭಾಳ ಟೇಸ್ಟ್ ಇತ್ತು ಫ್ರೆಂಡ್ಸ್. ನೀವು ಒಂದ್ಸಲಿ ಮನೇಲಿ ಮಾಡಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಹೋಟೆಲಲ್ಲಿ ತಿಂದಂಗೆ ಇತ್ತು. ಆಮೇಲೆ ನನ್ನ ತಂಗಿ ಅವರೆಲ್ಲ ಊಟ ಮಾಡ್ತಿದ್ರು. ನನ್ನ ತಮ್ಮಂದು ಅವರೆಲ್ಲ ಊಟ ಆಗಿ ಆಲ್ರೆಡಿ ಮಲ್ಕೊತಿದ್ರು. ಅವ್ರು ಬೆಳಗಿನ ಜಾವ ಒಂದು 3 ಗಂಟೆ ಹಂಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಹಂಗಾಗಿ ಅವ್ರು ಮಲಗಿದ್ರು. ಆಮೇಲೆ ನಾನು, ನನ್ನ ತಂಗಿ, ನಮ್ಮ ಜೀವ, ನಮ್ಮ ಮನೆಯವರು ಇವರೆಲ್ಲ ಬಿಗ್ ಬಾಸ್ ನೋಡ್ತಾಯಿದ್ರು. ನಾನು ಹಂಗೆ ಮನೆಯೆಲ್ಲ ಹೊತ್ತೀನಿ, ನೈಟೇ ಕ್ಲೀನ್ ಮಾಡಿ ಇಟ್ಕೊತೀನಿ. ಬೆಳಗ್ಗೆ ಕ್ಲೀನ್ ಮಾಡೋಕ್ಕಾಗಲ್ಲ, ಖುಷಿನ ಹಿಡ್ಕೊಂಡು, ಅದಕ್ಕೆ ನೈಟೇ ಪಾತ್ರೆ ಗೀತ್ರೆ ಎಲ್ಲ ತೊಳೆದಿಟ್ಕೊಂಡಿನಿ ಫ್ರೆಂಡ್ಸ್. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಬಿಗ್ ಬಾಸ್ ನೋಡ್ತಾಯಿದ್ರು. ಇವನು ಖುಷಿ ನೋಡಿ ಫ್ರೆಂಡ್ಸ್, ಈ ಥರ ಆಟ ಆಡ್ತಿದ್ದಾನೆ. ಅವನಿಗೆ ನಾವು ಯಾಕೆ ಪ್ಯಾಂಪಸ್ಸು ಹಾಕಲ್ಲ ಅಂದರೆ, ಒಂದು 11 ಗಂಟೆಗೆ ಪ್ಯಾಂಪಸ್ ಹಾಕ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಬಿಡ್ತೀನಿ. ಅಲ್ಲಿಂದ ಬಂದೆ, ಸ್ನಾನ ಮಾಡಿಬಿಟ್ಟು ಎಲ್ಲ ಅಲ್ಲಲ್ಲೇ ಬಿಟ್ಟಿದ್ರು. ಅದನ್ನೆಲ್ಲ ಎತ್ತಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆಲ್ಲ ನೈಟೇ ಹಾಕಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಹಂಗೆ ಒಣಗಾಕೋಣ ಅಂತ. ಇಲ್ಲಾಂದ್ರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ರೆ, ನಾನು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕ್ತಿದ್ರೆ ಖುಷಿ ಪಾಪನು ಅಲ್ಲಿಗೆ ಬರ್ತಾನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.